ಎಲಿಮಿನೇಷನ್ಸ್ ಯಾಕಿರ್ಬೇಕು ಅಲ್ವಾ? ನಮ್ಗಂತೂ ಎಲ್ಲಾರು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಇವಾಗ ಒಬ್ಬೊಬ್ರು ಹೋದ್ರೂ ತುಂಬಾನೇ ಬೇಜಾರಾಗತ್ತೆ. ಅನುಷ್ಕಾ ಅಂಡ್ ಸುಹಾಸ್, ನೀವಿಬ್ರು ಇವತ್ತು ಎಲಿಮಿನೇಟ್ ಆಗ್ತಿದ್ದೀರಿ. ನೆಕ್ಸ್ಟ್ ರೌಂಡ್ಗೆ ನೀವು ನಮ್ಮ ಜೊತೆ ಇರೋದಿಲ್ಲ. कहिए, क्या सुनेंगे आप? अरे पहले ये कहिए, कहाँ थी आप? मैं कर रही थी किसी का इंतजार। कौन है वो जिससे मैं करती हूँ प्यार, और जिससे करती हूँ मिन्नतें बार बार। कैसे? ऐसे। ನಮಸ್ಕಾರ ವೀಕ್ಷಕರೇ, ಇದು ಸರ್ಫ್ ಎಕ್ಸೆಲ್ ಸಾರಿಗಮಪ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ನಿಮಗೆ ಗೊತ್ತು, ಸಂಗೀತಕ್ಕೆ ಬಾರ್ಡರ್ ಇಲ್ಲ, ಭಾಷೆ ಇಲ್ಲ ಅಲ್ವಾ? ಹಾಗಾಗಿ ನಮ್ಮ ಜಡ್ಜಸ್ ಡಿಸೈಡ್ ಮಾಡಿದ್ರು, ಯಾಕೆ ಬಾಲಿವುಡ್ ರೌಂಡ್ ಅಂತ ನಾವೊಂದು ಮಾಡಬಾರ್ದು. ಇಲ್ಲಿ ನಮ್ಮ ಬಾಲಿವುಡ್ ಹೀರೋಯಿನ್ಗಳನ್ನ ಕರೆಸಿ ಇವ್ರ ಕೈಲಿ ಪರ್ಫಾರ್ಮ್ ಮಾಡಿಸಿ ಆಮೇಲೆ ಇವರ ಬಾರ್ಡರು ಭಾಷೆ ಎಷ್ಟು ಚೆನ್ನಾಗಿದೆ ಅಂತ ನೋಡೋಣ ಅಂತ ಡಿಸೈಡ್ ಮಾಡಿ ಜಡ್ಜಸ್ ಚಾಯ್ಸ್ ಬಾಲಿವುಡ್ ರೌಂಡ್ ನ ನಾವಿವತ್ತು ಮಾಡ್ತಾ ಇದೀವಿ. ಏನ್ ಗೊತ್ತಾ, ಇನ್ ಮುಂದೆ ಎಲಿಮಿನೇಷನ್ಸ್ ಇರಲ್ಲ. ಯಾಕೆ ಮತ್ತೆ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಟಾಪ್ 8 ಇಂದ ವಿನ್ನರ್ನ ಅಂತ ಯೋಚನೆ ಮಾಡ್ತಿದ್ದೀರಾ? ಇಟ್ಸ್ ವೆರಿ ಸಿಂಪಲ್. ಇನ್ ಮುಂದೆ ಪ್ರತಿ ರೌಂಡ್ ಆದ್ಮೇಲೂ ಒಬ್ರು ಡೈರೆಕ್ಟ್ ಫೈನಲ್ಸ್ಗೆ ಹೊರಟೋಗ್ತಾರೆ. ಅವ್ರಿಗೆ ಇನ್ ಮುಂದೆ ಕಾಂಪಿಟೇಷನ್ ಇರಲ್ಲ. ಇವತ್ತಿನ ಸೆಲೆಬ್ರಿಟಿ ಗೆಸ್ಟ್ ನ ಕರೆಯೋದಕ್ಕೆ ಮುಂಚೆ ನಮ್ಮ ಜಡ್ಜಸ್ ನ ಕರೆದ್ಬಿಡೋಣ. ಲೆಟ್ಸ್ ವೆಲ್ಕಮ್ ವಿಜಯ್ ಪ್ರಕಾಶ್ ಅಂಡ್ ಸಾಮ್ಯ ರಾವ್. देखे जरा किसमें कितना है दम, जम के रखना कदम मेरे साथिया। देखे जरा किसमें कितना है दम, जम के रखना कदम मेरे साथिया। दुनिया में लोगों को धोखा कभी हो जाता है, आंखों में यारों का दिल खो जाता है। दुनिया में लोगों को धोखा कभी हो जाता है, आंखों में यारों का दिल खो जाता है। तूने अभी देखा नहीं, देखा है तो जाना नहीं, तूने
अभी देखा नहीं देखा है तो जाना नहीं जाना है तुम्हारा नहीं मुझे पहचाना नहीं दुनिया दीवाने मेरे मेरे पीछे पीछे भागे किसी में है दम यहाँ ठहरे जो मेरे आगे आना नहीं देखो टकराना नहीं किसी से भी हारे नहीं हम जो सोचे जो चाहे वो करके दिखा दे हम वो है जो 2 और 2 5 बना दे जो सोचे जो चाहे वो करके दिखा दे हम वो है जो 2 और 2 5 बना दे हम वो है जो 2 और 2 5 बना दे हम वो है जो 2 और 2 2 2 2 हम वो है जो 2 और 2 5 ಬನಾ ದೆ ಪರ್ಫೆಕ್ಟ್ ಆಗಿ ಚೂಸ್ ಮಾಡಿರಲ್ಲ ಯಾಕೆ ಈ ಹಾಡು ಅಂದ್ರೆ ಟಾಪ್ 8 ಇಂದ ಓಹೋ 5 ಜನನ ಫೈನಲ್ಸ್ ಕಳಿಸ್ತೀವಿ ಎಲ್ಲ ನಾನು ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಂಡೆ ಬಂದೆ ಅಲ್ವಾ ಇಲ್ಲ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು ಆಕ್ಚುಲಿ ಇಟ್ಸ್ ಎ ಕೋಇನ್ಸಿಡೆನ್ಸ್ ಬಟ್ 5 ಜನ ಫೈನಲ್ಸ್ ಹೋಗ್ತಾರೆ ಅದು ಹಾಡ್ನಲ್ಲೂ ಬಂದ್ಬಿಡ್ತು ವೆರಿ ಗುಡ್ ಅದೇ ಆಹಾ ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದ್ಬಿಟ್ಟು ಏನು ಗೊತ್ತಿಲ್ಲ ಅಂದಿರಾ ವೆರಿ ನೈಸ್ ನಿಮಗೂ ಆಲ್ ದಿ ಬೆಸ್ಟ್ ಯಾಕೆಂದ್ರೆ ಆ ದೇಕೆ ಜರಾ ಕಿಸ್ಮೆ ಕಿತ್ನಾ ಹೇ ದಮ್ ಅಂತ ಇವ್ರು ಬಂದು ಹಾಡ್ತಾರೆ ಕಿಸ್ಮೆ ಕಿತ್ನಾ ಹೇ ದಮ್ ಅಂತ ನೀವು ಜಡ್ಜ್ ಮಾಡ್ಬೇಕು ಮಕ್ಕಳೇ ದಮ್ ಇದೆಯಾ ವೆರಿ ಗುಡ್ ನೀವು ದಮ್ ಇಟ್ಕೊಂಡು ಜಡ್ಜ್ ಮಾಡ್ಬೇಕು ಖಂಡಿತ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಪ್ಲೀಸ್ ಹ್ಯಾವ್ ಯು ಸೀಟ್ ಬಾಲಿವುಡ್ ರೌಂಡ್ ನಲ್ಲಿ ಜಬರ್ದಸ್ತ್ ಎಂಟ್ರಿ ಕೊಟ್ಟರು ವಿಜಯ್ ಪ್ರಕಾಶ್ ನೆಕ್ಸ್ಟ್ ಬರ್ತಾ ಇದ್ದಾರೆ ನಮ್ಮ ಬಾಲಿವುಡ್ ನೇ ಅಳ್ಳಾಡ್ಸಿ ಸೂಪರ್ ಸಿಂಗರ್ ಅಂತ ಅನ್ಸ್ಕೊಂಡಿರುವಂತಹ ಸಾಮ್ಯ ರಾವ್ ಸ್ವಾಮಿ ಅವ್ರು ನೋಡ್ತಾ ಇದ್ರೆ ಹರೇ ಕೃಷ್ಣ ಹರೇ ರಾಮ ಅಲ್ಲ ರೀ ವಯಸ್ಸಾದ್ಮೇಲೆ ರಾಮಕೃಷ್ಣ ಅನ್ನೋ ಕಾಲ ಬಂತು ಅಂತ ಹೇಳ್ತಾರೆ ತಮ್ಮಂತ ಆಗ್ಲೇ ಹರೇ ಕೃಷ್ಣ ಹರೇ ರಾಮ್ ಅಂತ ಹೇಳ್ಬಿಟ್ರಿ ವಯಸ್ಸಾದ್ಮೇಲೆ ಯಾಕೆ ಹೇಳ್ಬೇಕು ನಾನು ಅದೇ ಅರ್ಥದಲ್ಲಿ ಹೇಳಿದ್ದು ಲುಕಿಂಗ್ ವೆರಿ ಪ್ರಿಟಿ ಥ್ಯಾಂಕ್ ಯು ಟಾಪ್ 8 ಇಂದ ಟಾಪ್ 5 ಗೆ ಹೋ ಜರ್ನಿ ಶುರು ಆಗ್ಬಿಟ್ಟಿದೆ ದಮ್ಮಿಂದ ಹಾಡ್ಲಿ ಅಂತ ದಮ್ಮಿಂದ ಹಾಡ್ಲಿ ದಮ್ ಇಟ್ಕೊಂಡು ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಯಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಮೈ ಪ್ಲೆಜರ್ ಥ್ಯಾಂಕ್ ಯು ವೀಕ್ಷಕರೇ ನಮ್ಮ ಇಂದಿನ ಸಂಚಿಕೆಯ ಸೆಲೆಬ್ರಿಟಿ ಗೆಸ್ಟ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ತಿರುವನ್ನು ತಂದುಕೊಟ್ಟಂತಹ ಒಂದು ಹೊಸ ಅಲೆಯನ್ನ ಸೃಷ್ಟಿಸಿದಂತಹ ಕನ್ನಡ ಚಿತ್ರರಂಗದಲ್ಲಿ ಮೆಲಡಿನೇ ರಾರಾಜಿಸಬೇಕು ಅಂತ ಡಿಸೈಡ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂತಹ ಮಾಂತ್ರಿಕ ಸಂಗೀತ ನಿರ್ದೇಶಕ ದ ಮೆಲಡಿ ಕಿಂಗ್ ಮನೋಮೂರ್ತಿ. ಸರ್, ಕಾರ್ಯಕ್ರಮಕ್ಕೆ ಆತರದ ಸ್ವಾಗತ. ಬಹಳ ವರ್ಷ ಆದ್ಮೇಲೆ ನಾವಿಬ್ರು ಮೀಟ್ ಮಾಡ್ತಾ ಇದೀವಿ. ಇಟ್ಸ್ ರಿಯಲಿ ನೈಸ್ ಟು ಹ್ಯಾವ್ ಯು ವಿತ್ ಅಸ್. ಥ್ಯಾಂಕ್ ಯು, ನೈಸ್ ಟು ಬಿ ಹಿಯರ್. ಎಲ್ಲ ಕಂಟೆಸ್ಟೆಂಟ್ಸ್ಗೂ ಹಲೋ ಟು ಆಲ್ ಆಫ್ ಯು. ಮತ್ತೆ ವಿಜಯ್ ಪ್ರಕಾಶ್ ಅವ್ರಿಗೆ, ಸೌಮ್ಯ ರಾವ್ ಅವ್ರಿಗೆ ಹಲೋ ಟು ಯು ಮ್ಯೂಸಿಷಿಯನ್ಸ್. ಹಲೋ. ಕಳೆದ ವಾರ ಎಲ್ಲ ರವಿಚಂದ್ರನ್ ಎಪಿಸೋಡ್ ಮಾಡಿದ್ವಿ. ಯಾವಾಗ ಹೇಳ್ತಾ ಇದ್ವಿ, ಪ್ರೀತಿಗೆ ಒಂದು ಹೊಸ ಅರ್ಥ ಕೊಟ್ಟಿದ್ದು ರವಿಚಂದ್ರನ್ ಆದ್ರೆ ಮೆಲಡಿಗೆ ಹೊಸ ಅರ್ಥ ಕೊಟ್ಟಿದ್ದು ನೀವು. ಐ ಮೀನ್ ಎಸ್ಪೆಷಲಿ ಮುಂಗಾರು ಮಳೆ ಬಂದ್ಮೇಲಂತೂ ಮನೋಮೂರ್ತಿ ಲೈಕ್ ವಾವ್ ಅಂತ ಎಲ್ಲರೂ. ಸೊ ಈ ಒಂದು ಪವರ್ ಹೇಗ್ ಬಂತು ನಿಮ್ಮಲ್ಲಿ? ಪವರ್ ಬಂದಿದ್ದು ಆಕ್ಚುಲಿ ಆಡಿಯನ್ಸ್ ಇಂದ. Because they are the ones ಆ ಮೆಲಡಿ ತಗೊಂಡು ಇಷ್ಟಪಟ್ಟಿದ್ದು. It's all because of the audience, not because of me. ಸೊ ನೀವು ಸಂಗೀತವನ್ನ ಶುರು ಮಾಡಿದಾಗ, ಸಂಗೀತ ನಿರ್ದೇಶನ ಮಾಡಕ್ ಶುರು ಮಾಡಿದಾಗ ಆಲ್ವೇಸ್ ಮೆಲಡಿಗೆ ಒತ್ತು ಕೊಟ್ಟಿದ್ದು ಜಾಸ್ತಿ. ವೈ ಡಿಡ್ ಯು ಥಿಂಕ್ ಮೆಲಡಿ ವರ್ಕ್ ಆಗುತ್ತೆ ಅಂತ? Because ಮೆಲಡಿನೇ, that's what I grew up with. And ಎಷ್ಟೋ ವರ್ಷ ಆದ್ಮೇಲೆ in your mind, melody is the one that is going to remain.
ವೆಲ್ಕಮ್ ಸರ್ ಟು our show to have lot of fun. Thank you. ಬಾಲಿವುಡ್ ನ ಸೂಪರ್ ಹಿಟ್ ಹಾಡುಗಳನ್ನ ಇವತ್ತು ನಮ್ಮ ಮಕ್ಕಳು ಹಾಡ್ತಾರೆ. ಅಂಡ್ ಇನ್ನೊಂದು ವಿಷಯ ಗೊತ್ತಾ, ಈ ಸಾಂಗ್ಸ್ ನ ಖುದ್ದಾಗಿ ಸೌಮ್ಯ ಅಂಡ್ ವಿಜಯ್ ಪ್ರಕಾಶ್ ಸೆಲೆಕ್ಟ್ ಮಾಡಿ ನಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಜಡ್ಜಸ್ ಚಾಯ್ಸ್ ಬಾಲಿವುಡ್ ರೌಂಡ್ ನಲ್ಲಿ ಮೊದಲು ಚಟ್ಕಾಸ್ ಅಂಡ್ ಮಟ್ಕಾಸ್ ಇಂದ ಬರ್ತಾ ಇರೋದು ಅನನ್ಯ. ಹಾಯ್ ಅನನ್ಯ. ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ಬಾಲಿವುಡ್ ಯಾವ ಹೀರೋಯಿನ್ ತರ ಬಂದಿದ್ಯಮ್ಮ ಇವತ್ತು ನೀನು? ಐಶ್ವರ್ಯ ರೈ. ಓ ಮೈ ಗಾಡ್, ಐಶ್ವರ್ಯ ರೈ. ಯಾವ ಹಾಡು ಹೇಳ್ತಿದ್ದಿ? ತಾಲ್ ಸೆ ತಾಲ್ ಮಿಲಾ. ಫ್ಯಾಂಟಾಸ್ಟಿಕ್ ಸಾಂಗ್ ಸೆಲೆಕ್ಷನ್, ಆಲ್ ದಿ ಬೆಸ್ಟ್. ದೀನ್ ತನಕ ದಿನ ತಾನ ತಕ್ಕ ದಿನ ದೀನ್ ತನಕ ದಿನ ತಾನ ತಕ್ಕ ದಿನ ದೀನ್ ತನಕ ದಿನ ತಾನ ತಕ್ಕ ದಿನ ದೀನ್ ತನಕ ದಿನ ತಾನ ತಕ್ಕ ದಿನ. बेचे
ವಿಜಯ್ ताल से ताल मिला. क्या बात है अनन्या, क्या बात है. ಬಹಳ ಚೆನ್ನಾಗಿ ಹಾಡಿದೆ. ಟಾಪ್ 8 ಅಲ್ಲಿ ಖಂಡಿತವಾಗ್ಲೂ ನೀವಿರೋದು ಪರ್ಫೆಕ್ಟ್ ಅಂತ ನನಗೆ ಅನ್ಸುತ್ತೆ. ನನಗೆ ನಮ್ಮಿಬ್ಬರ ಜಡ್ಜ್ಮೆಂಟ್ ಮೇಲೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ವಿ ಗಾಟ್ ದ ಬೆಸ್ಟ್ ಸಿಂಗರ್ಸ್ ಅಂತ. ಅಮೇಜಿಂಗ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಐ ವಾಸ್ ಕ್ಯೂರಿಯಸ್ ಟು ಸಿ ಹೆಂಗ್ ಹಾಡ್ಬೋದು ನಮ್ಮ ಮಕ್ಕಳು ಹಿಂದಿ ಹಾಡು. ಅದೊಂಚೂರು ಇನ್ ಸ್ವಲ್ಪ ಕ್ಲಿಯರ್ ಆಗಿ ಹಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಹಾಡು ತೋರ್ಸು. ಹಾಡು ಒಂದ್ಸಲ. ताल से ताल मिलाओ. ಅದು ಇವಾಗ ಕರೆಕ್ಟ್ ಆಗಿ ಬಂತು ನೀನ್ ಹಾಡಿದ್ದು. ಹಾ, ಖುಷಿ ಆಯ್ತು. ಐ ಆಮ್ ವೆರಿ ಹ್ಯಾಪಿ ಟುಡೇ. ಸ್ಟಾರ್ಟೆಡ್ ಆಫ್ ವೆರಿ ವೆಲ್. ವನಮೂರ್ತಿ ಸರ್, ವಾಟ್ ಡು ಯು ಹ್ಯಾವ್ ಟು ಸೇ? ಅನನ್ಯ, ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಯಾಕೆಂದ್ರೆ ನಂಗೆ ಈ ತರ ಇಲ್ಲಿ ಬಂದು ಗುಡ್ ವೇ ಟು ಸ್ಟಾರ್ಟ್ ದಿ ಎಪಿಸೋಡ್ ಅಂಡ್ ಸಚ್ ಎ ಬ್ಯೂಟಿಫುಲ್ ಸಾಂಗ್ ಅಂಡ್ ಯು ಸ್ಯಾಂಗ್ ಇಟ್ ಬ್ಯೂಟಿಫುಲಿ. ಐ ರಿಯಲಿ ಎಂಜಾಯ್ಡ್ ಇಟ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ದ ಎಕ್ಸ್ಪ್ರೆಷನ್ಸ್ ವರ್ ಗುಡ್. ಅಂದ್ರೆ ಲ್ಯಾಂಡಿಂಗ್ ನೋಟ್ಸ್ ಇದೆಯಲ್ಲ, ಸಮ್ ಪೀಸ್ ಆಫ್ ಅಡ್ವೈಸ್ ನಾ ಹೇಳ್ತಿರೋದು. ಏನು ಕರೆಕ್ಷನ್ಸ್ ಏನು ಮಾಡ್ತಿಲ್ಲ ನಾನು. ಜಸ್ಟ್ ಸಮ್ ಫ್ರೆಂಡ್ಲಿ ಅಡ್ವೈಸ್ ನಾ ಕೊಡ್ತಿರೋದು. ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿತ್ತು. ಕ್ಯಾನ್ ಬಿ ಈವನ್ ಬೆಟರ್. ಅಂದ್ರೆ ಏನಂದ್ರೆ ಲ್ಯಾಂಡಿಂಗ್ ನೋಟ್ಸ್ ಇದೆಯಲ್ಲ, ಅಲ್ಲಿ ಲಾಂಗ್ ಲ್ಯಾಂಡಿಂಗ್ ನೋಟ್ಸ್ ಇದೆ. ಆ ಲ್ಯಾಂಡಿಂಗ್ ನಾನು ಅಂತ ಸುಮ್ಮನೆ ಪ್ಲೇನ್ ಹಾಡಿದ್ರೆ ಎಲ್ಲ ಕಡೆನೂ ಸ್ವಲ್ಪ ಮೊನಾಟನಸ್ ಆಗಿ ಬರ್ತಾ ಇರುತ್ತೆ. ಅಲ್ಲಿ ನೀವೇನಾದ್ರು ಸ್ವಲ್ಪ ಐ ಮೀನ್ ಇಫ್ ಯು ಲಿಸನ್ ಟು ದ ಒರಿಜಿನಲ್ ಸಾಂಗ್, ಇದು ಸಟಲ್ ಆಗಿ ಏನೇನೋ ಎಕ್ಸ್ಪ್ರೆಷನ್ಸ್ ಇದೆ ಅಲ್ಲಿ, ಅದು ಕೊಡ್ಬೇಕು. ಅದು ಒಂದು. ಇನ್ನೊಂದು ಏನು ಅಂದ್ರೆ, ಇದು ಹೈ ರೇಂಜಸ್ ಹೋದಾಗ ಇಟ್ಸ್ ಅ ಕಾಮನ್ ಪ್ರಾಬ್ಲಮ್ ಎಷ್ಟೋ ಜನಕ್ಕಿದೆ ಇದು, ಎಸ್ಪೆಷಲಿ ಫೀಮೇಲ್ ವಾಯ್ಸಸ್ಗೆ. ಹೈಯರ್ ನೋಟ್ಸ್ ಹೋದಾಗ ಆ ಸ್ಕ್ರೀಮಿಂಗ್ ಟೆಂಡೆನ್ಸಿ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು. ಯು ಶುಡ್ ಟ್ರೈ ಟು ಕಂಟ್ರೋಲ್ ದಟ್. ಯು ಕ್ಯಾನ್ ಆಸ್ಕ್ your judge here, and she can train you on that, I'm sure. But excellent job. I really enjoyed it. ಜಡ್ಜಸ್ ಮಾರ್ಕ್ಸ್ ನ ಡಬ್ಬದ ಒಳಗೆ ಹಾಕ್ಬೇಕು. ಓಪನಿಂಗ್ ಮೆಲೋಡಿಯಸ್ ಆಗಿತ್ತು. ನಮ್ಮ ಮನಮೂರ್ತಿ ಅವ್ರು ಬಂದ್ಮೇಲೆ ಆಬ್ವಿಯಸ್ಲಿ ಕಾರ್ಯಕ್ರಮನ ಮೆಲಡಿಯಿಂದಾನೇ ಓಪನ್ ಮಾಡಬೇಕು. ಬಟ್ ಮೈ ಪರ್ಸನಲ್ ಫೇವ್ರೇಟ್ ಇಸ್ ಒನ್ ಫುಲ್ ಎಂಟರ್ಟೈನ್ಮೆಂಟ್ ಐಟಮ್ ಸಾಂಗ್. ಸ್ವಲ್ಪ ಡಾನ್ಸ್ ಮಾಡೋ ತರ ಇರಬೇಕು, ಡಾನ್ಸ್ ನಂಬರ್ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ. ನೆಕ್ಸ್ಟ್ ಡಾನ್ಸ್ ನಂಬರ್ ಹಾಡಿ ಸ್ವಲ್ಪ ನಂಗೆ ಡಾನ್ಸ್ ಮಾಡೋ ಮೂಡಿಗೆ ತರಿಸ್ಬೇಕಾಗಿರೋದು ಮಿಸ್ಟರ್ ಗಗನ್. ಪ್ಲೀಸ್ ಬನ್ನಿ. ಇವನ್ ಯಾರ ತರ ಕಾಣ್ತಿದ್ದಾನೆ ಹೇಳಿ? ಎನಿ ಗೆಸ್ ಯಾರ ತರ ಕಾಣ್ತಿದ್ದಾನೆ? ನಾನು ಒಂದ್ ನಿಮಿಷ ಝೂಗ್ ಹೋಗಿದ್ದೆ. ಆ ಝೂನಲ್ಲಿ ಒಬ್ಬ ಫ್ರೆಂಡ್ ಬಂದಿದ್ದ, ಅವ್ರ ಮಗನ್ ತರ ಕಾಣ್ತಾ ಇದೆ. ಚೆನ್ನಾಗಿದೆ. ಗಗನ್ ಅನ್ಬಿಟ್ಟು ಒಬ್ಬ ಸಿಂಗರ್, ಚೆನ್ನಾಗಿ ಅವನ್ ತರ ಕಾಣ್ತಾ ಇದೆ. ಸೀಲೋ ಗ್ರೀನ್ ಅಂತ ಗೊತ್ತಾ ನಿಮ್ಗೆ? ಸೀಲೋ ಗ್ರೀನ್ ಇಸ್ ಹಿಪ್ ಹಾಪ್ ಆರ್ಟಿಸ್ಟ್. ಅವ್ರ ತರ ಹಂಗೆ ಇದ್ದಾನೆ. ಅಯ್ಯೋ, ನಮ್ಗೆ ಹಿಪ್ ಹಾಪ್ ಅವರೆಲ್ಲ ಗೊತ್ತಿಲ್ಲ. ನಮ್ ಸಲ್ಮಾನ್ ಖಾನ್ ತರ ಕಾಣ್ತಿದಾನಪ್ಪ. ಬಾಲಿವುಡ್ ರೌಂಡ್ ಸಲ್ಮಾನ್ ಖಾನ್ ತರ ಕಾಣ್ದೆ ಇನ್ ಯಾರ ತರ ಕಾಣ್ಬೇಕು ಹೇಳಿ? ಸಲ್ಮಾನ್ ಖಾನ್ ತರ ಇವನ್ ಕಾಣ್ತಾ ಇದ್ದಾನ? ಆಫ್ ಕೋರ್ಸ್. ಒಂದ್ ನಿಮಿಷ. ಓ, ಇರ್ಬೋದೇನೋ. ಸಲ್ಮಾನ್ ಖಾನ್ಗೆ 6 ಪ್ಯಾಕ್, ನಮ್ಗೆ ಫ್ಯಾಮಿಲಿ ಪ್ಯಾಕ್. ರೆಡಿನಾ? ಈ ಗೆಟಪ್ ಅಲ್ಲಿ ಬಂದ್ಮೇಲೆ ಇನ್ ಯಾವ ಹಾಡ್ ಹಾಡ್ತಾನೆ ಅಂತ ಗೆಸ್ ಮಾಡೋದೇ ಬೇಡ. ಟಿಂಕ್ ಚಿಕ್ಕ ಅಂತ ಹಾಡು ತೋರಿಸ್ಬಿಡ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಟಿಂಕ ಚಿಕ 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 प्यार जताऊंगा रे टिंका चिका टिंका चिका टिंका चिका
ಅದೇನೋ ಮಾಡುದಿಲ್ಲ ಹಿಂಗೆ, ಅದೇನೋ ಹಿಂಗ್ ಮಾಡುದಿಲ್ಲ, ಒಂದ್ಸರಿ ಮಾಡು. ಟಿಂಕ ಚಿಕ್ಕ ಒಂದ್ ನಿಮಿಷ, ಇದು ಇಲ್ಲೆಲ್ಲೋ ಕನ್ನಡಕಲ್ಲಿ ಹಾಕೊಂಡ್ಬಿಟ್ಟಿದ್ಯಾ ಅದು. ಓಕೆ, ಈಗ ಮಾಡು. ಅದೇನ್ ಮಾಡ್ದೆ? ಟಿಂಕ ಚಿಕ್ಕ 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 ಈಗ ಅಲ್ಲಿ ಕೇಳೋಣ ಏನ್ ಹೇಳ್ತಾರೆ ಅಂತ. ಸೌಮ್ಯ, ನೀನ್ ಇರೋದು ಇಷ್ಟುದ್ದ, ನಿನಗ್ ಬಾಲಂಗುಚಿ ಬೇರೆ ಬೇಕಾ? ಕೋರಸ್ ಯೂಸ್ ಮಾಡಿದ್ಯಲ್ಲ, ಕೇಳಿದ್ಯಾ ಫಸ್ಟ್? ಕೋರಸ್ ಯೂಸ್ ಮಾಡ್ಬೋದಾ, ಅಲೌಡಾ? ರೂಲ್ಸ್ ಇದೆಯಾ ಇಲ್ವಾ ನಾನ್ ಕೇಳಿದ್ಯಾ? ನಿಮಗ್ ಮಾರ್ಕ್ಸ್ ಕೊಡೋದಾ ಇಲ್ಲ ಕೋರಸ್ಸಿಗೆ ಮಾರ್ಕ್ಸ್ ಕೊಡೋದಾ? ಯಾರಿಗ್ ಮಾರ್ಕ್ಸ್ ಕೊಡೋದು? ಕೇಳಿದ್ಯಾ ನಮ್ಮನ್ನ? ಇದು ಎಂಟೈರ್ಲಿ ನಿನ್ನ ತಪ್ಪಾದ್ರಿಂದ ನಿನ್ನೆ ಈ ಪರ್ಫಾರ್ಮೆನ್ಸ್ ನ ನಾವು ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ. ನಿನಗೆ 0 ಅಂಕಗಳನ್ನ ಕೊಡ್ತಾ ಇದೀವಿ. ಬಾಯ್. ಹೋಗ್, ಸಾರಿ ಕೇಳು. ಚಾನ್ಸ್ ತಗೋ. ಓ ಮೈ ಗಾಡ್, ಸುಮ್ನೆ ತಮಾಷೆ ಕಣ, ಹೋಗು. ನಂಗೊಂದು ಫ್ಲೈಂಗ್ ಕಿಸ್ ಕೊಡೋಣ. ಭಾನುಮೂರ್ತಿ ಸರ್, ಇವನಿದ ಮಹಾನ್ ಖತರ್ನಾಕ್ ಕಿಲಾಡಿ ಇವನು. ನಮ್ಮ ಈ ವೇದಿಕೆನಲ್ಲಿರೋ ಬೇಜಾನ್ ಆಕ್ಟಿಂಗು, ಎಕ್ಸ್ಪ್ರೆಷನ್ಸು, ಸಿಂಗಿಂಗು ಎಲ್ಲದ್ರಲ್ಲೂ ಸ್ವಲ್ಪ ಓವರೇ ಇವನು. ಸೊ ಯಾವಾಗ್ಲೂ ಏನಾದ್ರೂ ಅವ್ನು ಮಾಡ್ತಾನೆ ಇರ್ತಾನೆ. ಅಂಡ್ ನಂಗಂತೂ ಮ್ಯಾಕ್ಸಿಮಮ್ ಕಾಳು ಎಳಿತಾ ಇರ್ತಾನೆ. ಸೊ ಸುಮ್ನೆ ಹೇಗ್ ಸರ್ ಇರೋದು, ಅದಕ್ಕೆ ತಮಾಷೆಗೆ ಸ್ವಲ್ಪ ಅವ್ನಿಗೆ ರೇಗ್ಸೋಣ ಅಂತ ಹೀಗೆ ಮಾಡಿದ್ವಿ. ಬಟ್ ನೀವು ಪರ್ಸನಲಿ ಹೇಳಿ ಅವ್ನ ಪರ್ಫಾರ್ಮೆನ್ಸ್ ಇವತ್ತು ಹೇಗಿತ್ತು? ಅದೇ ಒಳ್ಳೇದು. ಕೋರಸ್ ಗೀರಸ್ ಕ್ವಾಲಿಫೈ ಡಿಸ್ಕ್ವಾಲಿಫೈ ಅದೆಲ್ಲ ಬಿಡಿ, ಅದೆಲ್ಲ ಬಿಟ್ರೆ ಇವ್ರು ಬಿಟ್ರೆ ನಾನು ನಿನ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಸ್ಟುಡಿಯೋಗೆ. ಓಕೆ, ಒನ್ ಥಿಂಗ್ ಇವಾಗ ನಾನು ನೋಡ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇರ್ತೀನಲ್ಲ ಗೊತ್ತಿಲ್ಲ, ಯಾವಾಗ ಬರುತ್ತೆ ಇನ್ನೊಂದು ರೌಂಡು. ಇದು ಟಪಾನ್ ಗುಚಿ ಸಾಂಗ್ ನಾವೆಲ್ಲ ನೋಡಿದ್ವಿ, ಇದು ಹೇಗೆ ಡಾನ್ಸ್ ಮಾಡ್ತಾನೆ ನೀನು ಅಂತ. ಐ ವಾಂಟ್ ಟು ಸಿ ಯು ಎಕ್ಸ್ಪ್ರೆಸಿಂಗ್ ಫಾರ್ ಮೆಲಡಿ ಸಾಂಗ್. ಏನ್ ಮಾಡ್ತೀಯ ಮೆಲಡಿ ಸಾಂಗ್? ಯಾವ್ದಾದ್ರು ಒಂದು ಮೆಲಡಿ ಯಾವ್ದಾದ್ರು ಸುಮ್ಮನೆ ಹಂಗೆ ಗಜಲ್ ಹಾಡ್ತೀಯಾ? हंगामा क्यों बरपा, हंगामा क्यों बरपा, तोड़ से जो पीली है, हंगामा क्यों बरपा, हंगामा क्यों बरपा, तोड़ से जो पीली है, डाका तो नहीं डाला, डाका तो नहीं डाला, डाका तो नहीं डाला, चोरी तो नहीं किया, हंगामा क्यों बरपा, तोड़ से जो पीली. ಐ ವಾಂಟ್ ಅಪ್ರಿಶಿಯೇಟ್ ದ ಪೇರೆಂಟ್ಸ್. ಅವನಿಗೆ ಎಲ್ಲಾ ರೀತಿ ಮ್ಯೂಸಿಕ್ ನೀವು ಕೇಳಿಸ್ತಾ ಇದ್ದೀರಾ, ಗಜಲ್ ಕೇಳಿಸ್ತಾ ಇದ್ದೀರಾ, ಕನ್ನಡ ಹಾಡುಗಳನ್ನ ಕಲಿತಾ ಇದ್ದಾನೆ, ಹಿಂದಿ ಹಾಡುಗಳನ್ನ ಕಲಿತಾ ಇದ್ದಾನೆ. ಎಕ್ಸ್ಟ್ರಾಡಿನರಿ. ಇವತ್ತು 2012 ಏನ್ ಗೊತ್ತಾ, ಎಲ್ಲಾ ಮ್ಯೂಸಿಕ್ ನ ಗಂಧ ಇರಬೇಕು. ಎಲ್ಲಾ ಹಾಡಕ್ಕೆ ಬರ್ದೇ ಹೋದ್ರು ಮೈಂಡ್ ಶುಡ್ ಬಿ ಓಪನ್. ನಿಮ್ಮ ಮನಸ್ಸನ್ನು ಓಪನ್ ಮಾಡಿ ವೆಸ್ಟರ್ನು ಕೇಳಬೇಕು, ಜಾಝು ಕೇಳಬೇಕು, ಬ್ಲೂಸು ಕೇಳಬೇಕು, ಕನ್ನಡ ಹಾಡುಗಳನ್ನು ಕೇಳಬೇಕು, ಎಲ್ಲಾ ಫೋಕ್ ಮ್ಯೂಸಿಕ್ ಕೇಳಬೇಕು. ಆವಾಗ್ಲೇ ಅದು ಅರ್ಥ ಆಗೋದು ಸಂಗೀತಕ್ಕೆ ಎಷ್ಟು ಕಲರ್ ಇದೆ ಅನ್ಬಿಟ್ಟು. ಫ್ಯಾಂಟಾಸ್ಟಿಕ್ ಗಗನ್, ಪ್ರೌಡ್ ಆಫ್ ಯು. Thank you, sir. ನಿಜವಾಗ್ಲೂ ಗುಂಡು ಹಾಕಿದ್ರು ಆ ಥರ ಹಾಡೋಕ್ಕಲ್ಲ. ರಿಯಲಿ ನೈಸ್, ಎಂಜಾಯ್ಡ್ ಇಟ್. ನಿನ್ ಗೋಲ್ ಏನ್ ಲೈಫ್ ಅಲ್ಲಿ 10 years ಫ್ರಮ್ ನಾವು ನೀನ್ ಏನಾಗ್ಬೇಕು ಅಂತ ನಿನ್ 10 ಗೋಲ್? ವರ್ಷ ಮುಂದೆ ನೋಡಿದ್ರೆ ನೀನ್ ಏನಾಗ್ಬೇಕು ಅನ್ಕೊಂಡಿದ್ಯಾ? ಸಿಂಗರ್, ಡಿಸಿ ಆಫೀಸರ್ ಮತ್ತೆ ಆಂಕರಿಂಗ್. ಟಿಂಕ ಚಿಕ ಟಿಂಕ ಚಿಕ ಟಿಂಕ ಚಿಕ ಸಿಂಗರ್ ಓಕೆ, ಆಮೇಲೆ ಸಿಂಗರ್, ಡಿಸಿ DC ಆಫೀಸರ್, officer. ಆಂಕರಿಂಗ್ ಅಂತೆ. ಅದ್ಯಾಕೋ ಸೈಡ್ ಅಲ್ಲಿ ನಾನ್ ಮಾಡ್ತಿಲ್ವಾ ಇಲ್ಲಿ?
ಈಗ ಯಾಕಪ್ಪ ಅಲ್ಲ ಡಿ ಅಲ್ಲ ಸಿ ಆಫೀಸರ್ ಹೋಗಿರ ಆಂಕರಿಂಗು ಓಕೆ, ಸಿಂಗಿಂಗ್ ಓಕೆ, DC ಆಫೀಸರ್ ಅಂದ್ರೆ ಏನು? ಡಿಸ್ಟ್ರಿಕ್ಟ್ ಅನ್ನ ಕಂಟ್ರೋಲ್ ಮಾಡುವ ಒಬ್ಬ ಆಫೀಸರ್ DC ಆಫೀಸರ್. ಸೂಪರ್. ಅಂದ್ರೆ ಆಫೀಸಲ್ಲಿ ಕೂತ್ಕೊಂಡು ಹಾಡು ಹಾಡ್ತಾ ಇರ್ತೀಯ ನೀನು, ತೋಡಿಸಿ ಪೀಲಿ Anchoring ಮಾಡ್ತಾ ಇರ್ತೀಯ. ಪೀಲಿ. ಯಾರಾದ್ರೂ ಬಂದು ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಹಾಡು ಹೇಳ್ತಾ ಇರ್ತೀಯ. ತೋಡಿಸಿ ಜೋ ಸಾರ್, ಅಲ್ಲಿ ಸಾರ್ ಅಲ್ಲಿ ಎಲ್ಲ ಗಲಾಟೆ ನಡೀತಾ ಇದೆ ಸರ್, ತೋಡಿಸಿ ಜೋ ಪೀಲಿ ಸಾರ್, ಅಲ್ಲಿ ಯಾರೋ ಹೊಡಿತಾ ಇದಾರೆ ಸರ್, ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ. ಏನಿವೆ ಆಗಪ್ಪ ಎಲ್ಲ ಮಾರ್ಕ್ಸ್. ಸಲ್ಮಾನ್ ಖಾನ್, ಐಶ್ವರ್ಯ ರೈ ಆದ್ಮೇಲೆ ನೆಕ್ಸ್ಟ್ ಬಾಲಿವುಡ್ ಸ್ಟಾರ್ ಬರ್ತಾ ಇದ್ದಾರೆ, ದ ಗ್ರೇಟ್ ಹೀರೋ ವಿಶ್ವನಾಥ್. ಒಂದ್ 2 ವಾರದ ಹಿಂದೆ ಫುಲ್ ಟೈಟ್ ಅಂದ್ರಿ, ಹೌದು. ಆಮೇಲೆ ಏನಂದ್ರಿ? ಪಂಚೆ ಉಟ್ಕೊಂಡ್ ಬಂದ್ರಿ. ಈಗ ಇಮ್ರಾನ್ ಹಶ್ಮಿ. ಹೌದು. ಏನ್ ಸಮಾಚಾರ? ಕಹೋ ನ ಕಹೋ ಹಾಡಿಗೆ ಲುಕ್. ಹೌದು. ಇಮ್ರಾನ್ ಹಶ್ಮಿ ನೋಡಿದ್ಯಾ? ನೋಡಿದ್ದೇನೆ. ಈ ಹಾಡು ನೋಡಿದ್ಯಾ? ಇಲ್ಲ. ವೆರಿ ಗುಡ್. ಹಾಡ್ ಮಾತ್ರ ಹಾಡ್ಬೇಕು. ಓಕೆ, ಆಲ್ ದಿ ಬೆಸ್ಟ್. कहो न कहो ए आंखें बोलती है ओ सनम ओ मेरे सनम, मोहब्बत के सफर में ए सहारा है, ओ वाके साहिलों का एक किनारा है. कहो न कहो ए आंखें बोलती है ओ सनम ओ मेरे सनम, मोहब्बत के सफर में ए सहारा है, ओ पाके साहिलों का एक किनारा है. बादलों से ऊंची उड़ानों की सबसे अलग पहचान की, उसे प्यार की कहानी मंजूर, आती जाती सबकी रवानी मंजूर. बादलों से ऊंची उड़ान की सबसे अलग पहचानों की, उसे प्यार की कहानी मंजूर, आते जाते सबकी रवानी मंजूर. तमल्ली माँ ولو حتى بيضم ما يدوب يا ما تملي ما تملي ولا أفل بلا بنسى تملي بتعيش ولو أنت بروبيا. कहो न कहो ए आंखें बोलती है ओ सनम ओ मेरे सनम, मोहब्बत के सफर में तू हमारा है, अंधेरे रास्तों का तू सितारा है. تملي حبيبي مقتائلة إليا نيا دندائلة ولا هقول لك كلكو أقول يا حبيبي مقتائلة, तू ही जीने का सहारा है, मेरी मौजों का किनारा है, मेरे लिए जहाँ है तू, तुझे मेरे दिल ने पुकारा है. ಹೇಗಿತ್ತು ಇಮ್ರಾನ್ ಹಶ್ಮಿ ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ಮನೋಮೂರ್ತಿ ಸರ್, ವಿಲ್ ಸ್ಟಾರ್ಟ್ ವಿತ್ ಯು. ವಿಶ್ವನಾಥ್, ಎಸ್ ಸರ್. ಆ ಶರ್ಟ್ ಸ್ಟೈಲ್ಗೆ ಏನ್ ಹೇಳ್ತಾರೆ? ಇನ್ನು ಒಂದ್ ಹೊರಗೆ ಒಂದ್ ಒಳಗೆ, ಅದಕ್ಕೆ ಏನ್ ಹೇಳ್ತಾರೆ? ಗೊತ್ತಿಲ್ಲ. ಹಾಫ್ ಇನ್ ಹಾಫ್ ಔಟ್. ಹಾಫ್ ಇನ್ ಹಾಫ್ ಔಟ್. ಅಟ್ಲೀಸ್ಟ್ ಇಟ್ಸ್ ಬೆಟರ್ ದೆನ್ ಎಷ್ಟೋ ಜನ ಒಂದ್ ಕಡೆ ಕೂದಲು ಒಂದ್ ಕಡೆ ಕೂದಲಿಲ್ಲ ಆ ತರ ಮಾಡ್ಕೊಳ್ತಾರಲ್ಲ, ಅದಕ್ಕಿಂತ ಬೆಟರ್. ಬಟ್ ಎನಿವೆ, ಎಂಜಾಯ್ಡ್ ಯುವರ್ ಸಿಂಗಿಂಗ್. ಓನ್ಲಿ ಒನ್ ಪ್ರಾಬ್ಲಮ್ ಏನಂದ್ರೆ ಲಿರಿಕಲ್ ಕ್ಲಾರಿಟಿ ಬೇಕಿನ್ನು. ಅರಬಿಕ್ ಪೋರ್ಷನ್ಸ್ ಇದೆಯಲ್ಲ, ಅದಂಗೆ ಏನೂ ಅರ್ಥನೇ ಆಗ್ಲಿಲ್ಲ. ಸರ್ ನಂಗೂ ಅರ್ಥ ಆಗಿಲ್ಲ ಸರ್. ಮತ್ತೆ ಅರ್ಥ ಆಗ್ತದೆ ಹಾಡಿದೆಯಲ್ಲ, ವಿತ್ ಗುಡ್, ಇಟ್ ವಾಸ್ ನೈಸ್, ಎಂಜಾಯ್ಡ್ ಇಟ್, ತುಂಬಾ ಚೆನ್ನಾಗಿತ್ತು. ಗುಡ್ ಜಾಬ್. ಓಕೆ, ಆಲ್ ದ ಬೆಸ್ಟ್. ಸಾಮಾನ್ಯ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅರಬಿಕ್ ಸ್ಟೈಲ್ ಅಲ್ಲಿ ಹಾಡೋದು ಕೆಲವು ಸಂಗತಿಗಳು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಿಂಗ್ ಆಕ್ಚುಲಿ, ಬಿಕಾಸ್ ನಮಗೆ ಆ ಸ್ಟೈಲ್ ಅಭ್ಯಾಸ ಇರಲ್ಲ. ಸೊ ಇಟ್ಸ್ ಆಕ್ಚುಲಿ ಡಿಫಿಕಲ್ಟ್ ಟು ಸಿಂಗ್ ದಟ್. ಅದನ್ನೆಲ್ಲ ಎಷ್ಟು ನೀಟಾಗಿ ಹಾಡೋದ, ಸಕ್ಕದ ಹಾಡದೆ ಕಣ. ವಿಜಯ್.
ಸೊ ಲ್ಯಾಂಗ್ವೇಜ್ ವಾಸ್ ಒನ್ ಬಿಗ್ ಪ್ರಾಬ್ಲಮ್ ಅಂತ ನನಗನ್ನಿಸ್ತು. ಪ್ರಾಬ್ಲಮ್ ಅಂದ್ರೆ ಅದು ನಿನ್ ತಪ್ಪಲ್ಲ, ಅದು ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಇನ್ನೂ ಅದರಲ್ಲಿ ಮುಂದುವರಿಬಹುದು. ಸಿಂಗಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಅರಬಿಕ್ ಇವ್ರು ಹೇಳ್ದಂಗೆ ನಿಜವಾಗ್ಲೂ ದುಬೈಗೆ ಒಂದು ಫ್ಲೈಟ್ ಹಾಕಿ ಕಳಿಸ್ಬಿಟ್ಟಿದೆ ನಮ್ಮೆಲ್ಲರೂ. ಅಷ್ಟು ಚೆನ್ನಾಗಿ ಹಾಡಿದೆ. ಕೀಪ್ ಇಟ್ ಅಪ್ ಮ್ಯಾನ್. ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಾರ್ಕ್ಸ್. ವೀಕ್ಷಕರ, ಇಂದಿನ ಸಂಚಿಕೆಯ ಕಡೆಯ ಬಾಲಿವುಡ್ ಪರ್ಫಾರ್ಮೆನ್ಸ್ ನೀಡಕ್ಕೆ ಬರ್ತಾ ಇದ್ದಾರೆ ಸೂಪರ್ ಹಿಟ್ ಐಟಮ್ ಸಾಂಗ್ ನೊಂದಿಗೆ ನಮ್ ಬದಾಮ್ ಮಾಡ್ಕೊಂಡಿರೋ ಮುನ್ನಿ ಅದಿತಿ. ಹಾಯ್ ಮುನ್ನಿ ಡಾರ್ಲಿಂಗ್, ಹೌ ಆರ್ ಯು? I'm fine. How are you? ಐ ಆಮ್ ಡೂಯಿಂಗ್ ವೆರಿ ವೆರಿ ಫೈನ್. ರೆಡಿನಾ? ಹಾಡ್ತೀಯಾ? Okay. ಹಾಡು ಹೇಳ್ತೀಯೋ ಡಾನ್ಸ್ ಮಾಡ್ತೀಯಾ? ಎರಡು. ಡ್ರೆಸ್ ಚೆನ್ನಾಗಿದೆ ಕಣೆ. ಯಾರ್ದೇ ಐಡಿಯಾ? ಮಮ್ಮಿದು. ಹಾ, ಮಮ್ಮಿ ಮುನ್ನಿಗೆಲ್ಲ ಡ್ರೆಸ್ ಮಾಡಕ್ಕೆಲ್ಲ ಬರುತ್ತಾ ನಿಮ್ಗೆ? ವೆರಿ ನೈಸ್. ಆಲ್ ದಿ ಬೆಸ್ಟ್. मुन्नी बदनाम हुई डार्लिंग दरलिए, मुन्नी बदनाम हुई डार्लिंग दरलिए, मुन्नी बदनाम हुई डार्लिंग दरलिए, मुन्नी के गाल गुलाबी नाचराबे गालवाबे ले झंडू बॉम्ब हुई डार्लिंग दरलिए, ले झंडू बॉम्ब हुई डार्लिंग दरलिए, मुन्नी के गाल गुलाबे नाचराबे गालवाबे ले झंडू बॉम्ब हुई डार्लिंग दरलिए, ले झंडू बॉम्ब हुई डार्लिंग दरलिए, मुन्नी बदनाम हुई डार्लिंग दरलिए, मुन्नी बदनाम हुई डार्लिंग दरलिए. शिल्पाचा फिगर बेबोसी आता, बेबोस आता, शिल्पाचा फिगर बेबोसी आता, बेबोस आता, हमारा झटके में फिल्मी मजा रे फिल्मी मजा, तू ना जाना मारा नखरा, तू ना जाना मारा नखरा वाला खोल भैया उड़ा, वे में तक साल हुई डार्लिंग दरलिए, सिनेमा हॉल हुई डार्लिंग दरलिए, मुन्नी बदनाम हुई डार्लिंग दरलिए, मुन्नी बदनाम हुई डार्लिंग दरलिए. है मुन्नी मुन्नी रे, ओ मुन्नी रे, मुन्नी रे, ओ मुन्नी रे, तेरे गली गली में चर्चा रे, तेरे गली गली में चर्चा रे, ओ मुन्नी रे, कैसे नारी से पाला पड़ा जी पाला पड़ा, कैसे नारी से पाला पड़ा जी पाला पड़ा, बिना रुपये के आके खड़ा मेरा पीछे पड़ा, वो बच्चा जाना मारा पीछे वो बाबू है, वो बच्चा जाना मारा पीछे का पुतल कलम्बू खड़ा, आइटम ये आम हुई डार्लिंग दरलिए, आइटम ये आम हुई डार्लिंग दरलिए, मुन्नी बदनाम हुई डार्लिंग दरलिए, मुन्नी बदनाम हुई डार्लिंग दरलिए, ले सारे आम हुई डार्लिंग दरलिए, मुन्नी बदनाम हुई डार्लिंग दरलिए, बे हिंदुस्तान हुई डार्लिंग दरलिए, हम यहाँ से आम हुई डार्लिंग दरलिए, ले झंडू बाम हुई डार्लिंग दरलिए, सिनेमा हॉल हुई तेरा तेरा तरलिए, ले झंडू बॉम्ब हुई हाँ जी हाँ तरलिए, ले सारे आम हुई डार्लिंग दरलिए, मुन्नी बदनाम हुई डार्लिंग दरलिए, डार्लिंग दरलिए, डार्लिंग दरलिए, डार्लिंग दरलिए. ಫೀಲಿಂಗ್ ವೆರಿ ಹಾಟ್ ಆಫ್ಟರ್ ದಿ ಹಾಟ್ ಪರ್ಫಾರ್ಮೆನ್ಸ್. ಮನು ಸರ್ ಹೇಳಿ. ಹೌದು, ಹಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಅಂಡ್ ಅದಿತಿ, ಇಟ್ ವಾಸ್ ಎಕ್ಸಲೆಂಟ್ ಜಾಬ್. ಯುವರ್ ಪರ್ಫಾರ್ಮೆನ್ಸ್ ವಾಸ್ ಎಲೆಕ್ಟ್ರಿಫೈಂಗ್. ಈ ಸಾಂಗ್ ಅಲ್ಲಿ ಏನ್ ಎನರ್ಜಿ ಬೇಕೋ, ಯಾವ ತರ ಹೈ ಲೆವೆಲ್ ಆಫ್ ಎನರ್ಜಿ ಮತ್ತೆ ಎಕ್ಸ್ಪ್ರೆಷನ್ ಬೇಕೋ
all that was just unbelievable. ತುಂಬಾನೇ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ನನಗೆ ಪರ್ಸನಲಿ ಸಾರಿ ಅಲ್ಲ, this was my favorite performance of today's episode. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಇವಳು ಕಂಪೋಸರ್ ಕಣ್ರಿ. ಹಾಡೆ ಒಂದ್ಸಲ ಫಸ್ಟ್ ಲೈನ್. ಮುನ್ನಿ ಬದ್ನಾಮ್ मुन्नी बदनाम हुए डार्लिंग तेरे लिए. ಡಾರ್ಲಿಂಗ್ ತೆರೆಲ್ಲಿಯೇ ಅದಿರೋದು. ಇದು ಕೊನೆಯಲ್ಲಿ ಮಾತ್ರ ಬರುತ್ತೆ. ನೀನ್ ಫುಲ್ಲು ಹಾಡು ಡಾರ್ಲಿಂಗ್ ತೆರೆಲ್ಲಿಯೇ ಡಾರ್ಲಿಂಗ್ ತೆರೆಲ್ಲಿಯೇ ಮುನ್ನಿ ಬದನಾಮ್ ಹುಯೆ ಡಾರ್ಲಿಂಗ್ ತೆರೆಲ್ಲಿಯೇ ಹಂಗಿರೋದು. ತೆರೆಲ್ಲಿಯೇ ಅಲ್ಲ ತೆರೆಲ್ಲಿಯೇ. मुन्नी बदनाम हुए डार्लिंग तेरे लिए. ತೆರೆಲ್ಲಿಯೇ तेरे लिए. ಹಾ, ನೀನ್ ತಾಳ ಬಿಟ್ಟು ಹಾಡ್ತಾ ಇಲ್ಲ. ಆದ್ರೆ ಸಾಂಗ್ ಅಲ್ಲಿ ಇರೋದೇ ಬೇರೆ. ನೀನ್ ಆ ಸಾಂಗ್ ಅನ್ನ ಹಾಡ್ತಾ ಇರೋವಾಗ ಅದ್ರಲ್ಲಿ ಹೆಂಗಿದೆಯೋ ಅಟ್ ಲೀಸ್ಟ್ ಮೇನ್ ಸ್ಕೆಚ್ ಆ ತರ ಫಾಲೋ ಮಾಡ್ಬೇಕಲ್ಲ. ವಿಜಯ್ ಮುನ್ನಿ ಬದನಾಮ್ ಹೋಯ್ ಅದಿತಿ ಜೀತ್ ಗೈ. ಸಕ್ಕದ ಹಾಡಿದೆ. ನನಗಂತೂ ಸರ್ ಹೇಳ್ದಾಗೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇವತ್ತು. ಸ್ಕೋರ್. Soumya, did you observe? ಮುನ್ನಿ ಬದ್ನಾಮ್ ಇಸ್ ಅನ್ ಐಟಮ್ ಸಾಂಗ್. ಆ ಸಾಂಗ್ ಪಿಕ್ಚರೈಸೇಷನ್ ಅಲ್ಲಿ ಬರೀ ಹುಡುಗರು ಮಾತ್ರ ಖುಷಿಯಾಗಿ ಕುಣಿತಾ ಇರ್ತಾರೆ. ಇಲ್ಲಿ ನೀವು ಮಾತ್ರ ಕರೆಕ್ಷನ್ ಹೇಳಿದ್ರಿ. ಬೋತ್ ದ ಮೆನ್ ವರ್ ಲೈಕ್, ಓ ವಿ ಲವ್ ದ ಪರ್ಫಾರ್ಮೆನ್ಸ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅನ್ಬಿಟ್ರು. ಇದೇ ಖುಷಿಲಿ ಮುನ್ನಿ ವಿಲ್ ಡಾನ್ಸ್, ಬಾಯ್ಸ್ ವಿಲ್ ನಾಚೋ. ಪ್ಲೀಸ್ ಕರೆಕ್ಟ್. ಇವತ್ತು ನಮ್ಮ ಈ ಸಂಚಿಕೆನಲ್ಲಿ ನಮ್ಮ ಸರ್ಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಈ ಒಂದು ಕಾರ್ಯಕ್ರಮದ ವಿನ್ನರ್ಗೆ ನಾವು ನೀಡುವಂತಹ ಟ್ರೋಫಿನ ಮನೋಮೂರ್ತಿ ಸರ್ ಅವರು ರಿವೀಲ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ಆನ್ ದ ಕೌಂಟ್ ಆಫ್ 3, 1, 2, 3. ವೀಕ್ಷಕರೇ, ಟಾಪ್ 8 ಮಕ್ಕಳು ನಮ್ ಜೊತೆ ಇದ್ದಾರೆ. ನೀವ್ 8 ಜನದಲ್ಲಿ ಒಬ್ರು ನಮ್ಮ ಸಾರೆಗಾಮಪ ಲಿಟಲ್ ಚಾಂಪ್ಸ್ ನ ವಿನ್ನರ್ ಆಗ್ತೀರಿ. ಸಂಚಿಕೆನ ಮುಗಿಸುವಂತಹ ಸಮಯ ಬಂದಿದೆ. ಮತ್ತೆ ನಾಳೆ ಇನ್ನಷ್ಟು ಜಬರ್ದಸ್ತ್ ಸೂಪರ್ ಹಿಟ್ ಸಾಂಗ್ಸ್ ಬಾಲಿವುಡ್ ರೌಂಡ್ ನಲ್ಲಿ ಭೇಟಿ ಮಾಡೋಣ. ಇದು ಸರ್ಫ್ ಎಕ್ಸೆಲ್ ಸಾರೆಗಾಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕಲ್ ಮಿಲೆಂಗೆ. ಓಕೆ, ಬಾಯ್.